ಆಯಿತು. ಅವನು ಯಾವ ರೀತಿಯಾಗಿ ನೀವು ಭಾಗವತದಲ್ಲಿ ಬಲಿಚಕ್ರವರ್ತಿ ಕಥೆ ಕೇಳಿರಬಹುದು, ಪ್ರಹ್ಲಾದ ರಾಜನ ಕಥೆ ಕೇಳಿರಬಹುದು. ಅವರು ಜಾತಿಗತ ರಾಕ್ಷಸರು, ಆದರೆ ಪರಮಾತ್ಮನ ಪರಮಭಕ್ತರು. ಅದೇ ರೀತಿಯಾಗಿ ಗಯಾಸುರನು ಕೂಡ ಪರಮಾತ್ಮನ ಪರಮಭಕ್ತ, ಆದರೆ ಜಾತಿಯಲ್ಲಿ ರಾಕ್ಷಸ ಅಷ್ಟೇ. ಆವಾಗ ಬ್ರಹ್ಮದೇವರು ಹೇಳಿದ ಮೇಲೆ ದೇವಕಾರ್ಯ ಸ್ವಕಾರ್ಯ ಅಂಥೇಳಿ ಅವನು ದಕ್ಷಿಣಕ್ಕಾಲು ಉತ್ತರಕ್ಕೆ ತಲೆ ಮಾಡಿಕೊಂಡು ಮಲ್ಕೊಂಡ್ಬಿಡ್ತಾನೆ. ಮಲ್ಕೊಂಡಿದ ಮೇಲೆ 33 ಕೋಟಿ ದೇವತೆಗಳ ಸಹಿತವಾಗಿ ಬ್ರಹ್ಮದೇವರು ಅವನ ಎದೆ ಮೇಲೆ ಕೂತ್ಕೊಂಡು ಯಜ್ಞವನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದರೂ ಕೂಡ ಅವನ ದೇಹ ಸ್ಥಿರವೇ ಆಗ್ತಾ ಇದ್ದಿಲ್ಲ. ಆವಾಗ ಯಜ್ಞದಲ್ಲಿ ಸ್ವಲ್ಪ ವಿಘ್ನಗಳು ಬರ್ತಾ ಇತ್ತು. ಆವಾಗ ಬ್ರಹ್ಮದೇವರು ಮತ್ತು ಪರಮಾತ್ಮನ ಕುರಿತು ಸ್ತೋತ್ರವನ್ನು ಮಾಡಿದಾಗ ಆವಾಗ ಗಯಾಯಾಮ್ ಪಿತೃರೂಪೇಣ ಸ್ವಯಮೇವ ಜನಾರ್ದನ, ಅಲ್ಲಿ ಪರಮಾತ್ಮ ಗದಾಧರ ಅಲ್ಲಿ ಜನಾರ್ದನ ರೂಪೇಣ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದ ಮೇಲೆ ಬ್ರಹ್ಮದೇವರ ಪ್ರಾರ್ಥನೆ ಮಾಡಿದ ಮೇಲೆ ತಮ್ಮ ಬಲಗಾಲದಿಂದ ಅವನ ತಲೆಯ ಮೇಲೆ ಕಾಲವನ್ನು ಇಟ್ಟು ಭೂಮಿ ಒಳಗೆ ಒತ್ತು ಬಿಡ್ತಾನೆ. ಒತ್ತಿದಾಗ ಅವಾಗ ರಾಕ್ಷಸ ಅವನು ಒದರ್ತಾನೆ, ನನ್ನನ್ನು ಯಾಕೆ ಕೊಂದು ಹಾಕ್ತಾ ಇದ್ದೀರಿ, ನಾನೇನು ತಪ್ಪನೇ ಮಾಡಿಲ್ಲಲ್ಲ. ಆವಾಗ ಪರಮಾತ್ಮ ಹೇಳ್ತಾನೆ, ನೀ ಏನು ತಪ್ಪು ಮಾಡಿಲ್ಲಪ್ಪ, ನೀ ಭೂಮಿ ಒಳಗಿರು. ನಿನ್ನ ವೃತ್ತಾಕಾರದ ದೇಹದ ಮಧ್ಯದಲ್ಲಿ ಯಾರಾದರೂ ಬಂದರೆ ಅವರು ಮೋಕ್ಷೋಪಯೋಗ ಜೀವಗಳಾಗಲಿ. ನಿನ್ನ ದೇಹದ ಮೇಲೆ ಒಂದು ದೊಡ್ಡದಾದ ಕ್ಷೇತ್ರವನ್ನು ನಾನು ನಿರ್ಮಾಣವನ್ನು ಮಾಡ್ತೇನೆ. ಆ ಸ್ಥಳದಲ್ಲಿ ಯಾರಾದರೂ ಬಂದು ಸಾಧನೆ ಮಾಡಿದರೆ ಸಾಕು, ಅವರು ಮೋಕ್ಷಕ್ಕೆ ಹೋಗಲಿ. ಯಾಕಂದರೆ ಮನುಷ್ಯ ಹುಟ್ಟಿದಾಗ 3 ವಿಧವಾದಂತಹ ಋಣವಿರುತ್ತೆ: ದೇವಋಣ, ಋಷಿಋಣ, ಪಿತೃಋಣ. ದೇವಋಣ, ನೀವು ಬದ್ರಿಗೆ ಹೋಗ್ತೀರಿ, ಕೇದಾರಕ್ಕೆ ಹೋಗ್ತೀರಿ, ಕಾಶಿಗೆ ಹೋಗ್ತೀರಿ, ಪ್ರಯಾಗಕ್ಕೇನು ಹೋಗ್ತಿರಲ್ಲ, ಇದು ಏನೇ ನೀವು ಕರ್ಮ ಮಾಡಿದರೂ ಕೂಡ ದೇವತಾ ಸಂಬಂಧವಾದಂತಹ ಋಣಮೋಚನ ಕಾರ್ಯವಾಗುತ್ತೆ. ಋಷಿ ಋಣದಿಂದ ಹೇಗೆ ಮುಕ್ತಿ ಆಗ್ತೀರಿ ಅಂತಂದರೆ, ಮಹಾಭಾರತ, ರಾಮಾಯಣ ಆದಿ ಗ್ರಂಥಗಳನ್ನು ಏನು ಅಧ್ಯಯನ ಮಾಡ್ತಿರಲ್ಲ, ಅದರಿಂದ ನೀವು ಋಷಿ ಋಣದಿಂದ ಮುಕ್ತರಾಗ್ತೀರಿ. ಆದರೆ ನಮ್ಮ ಮಾತಾ ಪಿತಾ ಬಂಧು ವರ್ಗ ಇವ್ರದ್ದು ಋಣ ಏನು ಮೋಚನ ಆಗತ್ತೆ ಅಂತಂದರೆ, ಗಯಾಯಾಮ್ ಪಿಂಡತೋ ಏನ ಪಿತೃ ಮುಕ್ತಿ ಚ ಹೇತವೆ ಅಂತ. ಯಾರಾದರೂ ಬಂದು ಸ್ವಯಂ ಕುಟುಂಬದವ್ರದ್ದು, ತಮ್ಮ ತಂದೆ ತಾಯಿ ಬಳಗಂದರು ಎಲ್ಲರ ನಿಮಿತ್ತವಾಗಿ ಗಯಾ ಕ್ಷೇತ್ರದಲ್ಲಿ ಒಂದು ಮಾತ್ರ ಶ್ರಾದ್ದವನ್ನು ಮಾಡಿದರೆ ಸಾಕು, ಅವರು ಪಿತೃ ಋಣದಿಂದ ಅವರು ಮುಕ್ತರಾಗ್ತಾರೆ. ಅದಕ್ಕೆ ಪರಮಾತ್ಮ ತಮ್ಮ ಬಲಗಾಲದಿಂದ ಒತ್ತಿದ ಮೇಲೆ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ ಮೇಲೆ ಆ ಅಸುರನಿಗೆ ಹೇಳ್ತಾರೆ, ನೀನು 3 ವರವನ್ನು ಬೇಡು ಅಂತ. ಆವಾಗ ಪ್ರಥಮ ವರ ಏನು ಕೇಳ್ತಾನೆ ಅಂತಂದರೆ, ಈ ಸ್ಥಳಕ್ಕೆ ನನ್ನ ಹೆಸರಿನಿಂದ ಪ್ರಸಿದ್ಧಿ ಬರಬೇಕು ಅಂತ ಕೇಳ್ತಾನೆ. ಆವಾಗ ಬ್ರಹ್ಮಪುರಿ ಅಂತ ಸರೆದು ಗಯಾ ಕ್ಷೇತ್ರ ಎಂಬ ಪ್ರಸಿದ್ಧಿ ಬಂತು. ಎರಡನೇ ವರವೇನು ಅಂತ ಕೇಳಿದಾಗ ಅವನು ಕೇಳ್ತಾನೆ, ಯಾವತ್ತಿನವರೆಗೂ ಸೂರ್ಯ ಚಂದ್ರರು ಈ ಭೂಮಿಯಲ್ಲಿ ಇರ್ತಾರೆ, ಅವತ್ತಿನವರೆಗೂ ಈ 33 ಕೋಟಿ ದೇವತೆಗಳ ಸಹಿತವಾಗಿ ನೀನಾದರೂ ಕೂಡ ನನ್ನ ದೇಹದ ಮೇಲೆ ಯಥಾಸ್ಥಿತಿಯವಾಗಿ ನಿಂದಿರಬೇಕು ಅಂತ ವರವನ್ನು ಬೇಳ್ತಾನೆ. ಆವಾಗ ಪರಮಾತ್ಮ ತಥಾಸ್ತು ಅಂತ ಅವನಿಗೆ ವರವನ್ನು ಕೊಡ್ತಾನೆ. 3ನೇ ವರವೇನು ಅಂತ ಹೇಳಿದಾಗ ಅವ ಕೇಳ್ತಾನೆ, ಈ ಸ್ಥಳಕ್ಕೆ ಪಿತೃಕ್ಷೇತ್ರ ಎಂಬ ಪ್ರಸಿದ್ಧಿ ಬರಲಿ. ಯಾಕಂದರೆ ನೀನು ಪಿತೃದೇವತೆಗಳಿಗೆ ಅಭಿಮಾನಿಯಾದಂತಹ ಜನಾರ್ದನ, ನೀನು ಆ ಜನಾರ್ದನ ರೂಪೇಣ ಪ್ರತ್ಯಕ್ಷನಾಗಿದ್ದಿ. ಅದಕ್ಕೆ ಈ ಸ್ಥಳಕ್ಕೆ ಪಿತೃಕ್ಷೇತ್ರ ಎಂಬ ಪ್ರಸಿದ್ಧಿ ಬರಲಿ. ಇಲ್ಲಿ ಯಾರಾದರೂ ಬಂದು ತಮ್ಮ ಪಿತೃಗಳಕ್ಕೋಸ್ಕರ ಪಿಂಡ ಪ್ರದಾನಾದಿ ಕಾರ್ಯವನ್ನು ಮಾಡಿದರೆ ಸಾಕು, ಅವರು ಪಿತೃ ಋಣದಿಂದ ಅವರು ಮುಕ್ತರಾಗ್ತಾರೆ.